ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫ್ಯಾನ್ ಎಡಿಷನ್ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಎಲ್ಲ ವೆಯ್ಟ್ ಮಾಡ್ತಿದ್ವಿ. ಇದೇ August 27th ಗ್ಲೋಬಲ್ ಲಾಂಚ್ ಏನಿದೆ ಸ್ಯಾಮ್ಸಂಗ್ ಕಡೆಯಿಂದ, ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 FE ಮೊಬೈಲ್ ಲಾಂಚ್ ಆಗ್ತಿದೆ. ಅಂಡ್ ಇಂಡಿಯಾದಲ್ಲಿ ಅದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಅಂದ್ರೆ 4th ಸೆಪ್ಟೆಂಬರ್ ಇಂಡಿಯಾದಲ್ಲಿ ಇಂಡಿಯನ್ ವೇರಿಯಂಟ್ ಏನಿರುತ್ತೆ ಅದು ಲಾಂಚ್ ಆಗುತ್ತೆ. ಸ್ಯಾಮ್ಸಂಗ್ ನ S26 ಸೀರೀಸ್ ಏನಿದೆ, S26 ಮತ್ತೆ S26 ಪ್ಲಸ್ ಅಲ್ಟ್ರಾ, ಇದರ ಒಂದು DNA ಏನಿರುತ್ತೆ ಅದು S26 FE ನಾವು ನೋಡ್ಬೋದು. ಬಟ್ ಅಷ್ಟೊಂದೇನು ಮೇಜರ್ ಚೇಂಜಸ್ ಆಗಿದೆಯಾ? S25 FE ಗೆ ಕಂಪೇರ್ ಮಾಡಿದ್ರೆ S26 FE ಎಷ್ಟು ಚೆನ್ನಾಗಿದೆ, ನಾವು ಅದನ್ನ ಪರ್ಚೇಸ್ ಮಾಡ್ಬೋದಾ, ಯಾವಾಗ ಪರ್ಚೇಸ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನು S25 FE ಮತ್ತೆ S26 FE ನ ಕಂಪೇರ್ ಮಾಡಿದ್ರೆ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋದಾದ್ರೆ, ಮೇಜರ್ ಆಗಿ ನಮಗೆ ಕಾಣಿಸೋದೆ ಪ್ರೈಸ್ ಚೇಂಜ್. ಯಾಕೆ ಅಂತ ಅಂದ್ರೆ ಇವಾಗ ಎಲ್ಲ ಒಂದು ಮೊಬೈಲ್ 15,000 rupees ಮೊಬೈಲ್ ಏನಿದೆ ಅದೆಲ್ಲ 20,000 ಆಗಿದೆ. ಹೀಗಿದ್ದಾಗ ಒಂದು 60,000 ರೂಪಾಯಿ ರೇಂಜ್ ಅಲ್ಲಿ ಲಾಂಚ್ ಆಗ್ತಿದ್ದಂತಹ FE ಸೀರೀಸ್ ಮೊಬೈಲ್ ಏನಿದೆ ಅದು ಇವಾಗ 70,000 ರೂಪಾಯಿಗೆ ಲಾಂಚ್ ಆಗುತ್ತೆ. ಅಂದ್ರೆ ಆ ಒಂದು ಪ್ರೈಸ್ ರೇಟ್ ಅಲ್ಲಿ ಲಾಂಚ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇನ್ನು ಫ್ಯೂಚರ್ಸ್ ಅಂತೂ ಲೀಕ್ ಆಗಿದೆ, ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ಫೀಚರ್ಸ್ಗಳು. S25 FE ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಡಿಸೈನ್ ಅಂತ ಹೇಳ್ಬೋದು. S26 FE ನೇ ನಿಮ್ಮ ಹತ್ರ ಇದೆ, ಇಲ್ಲಾಂದ್ರೆ S26 ನಿಮ್ಮ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತ ಅಂದ್ರೆ ಈ ಒಂದು ಕ್ಯಾಮ್ರಾ ಸುತ್ತ ಏನಿದೆ, ಕ್ಯಾಮ್ರಾ ಐಲ್ಯಾಂಡ್ ನ ನಾವು ನೋಡ್ಬೋದು. ಸೊ ಈ ಒಂದು ಐಲ್ಯಾಂಡ್ ಬಂದಿರೋದ್ರಿಂದ S26 FE ಒಂದು ಹೊಸ ಮೊಬೈಲ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅದು ಬಿಟ್ರೆ ಮೇಜರ್ ಚೇಂಜಸ್ ಏನಿಲ್ಲ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಕಲರ್ ವೇರಿಯಂಟ್ ನಮಗೆ ಸಿಗ್ತಿದೆ. ಪರ್ಪಲ್ ಕಲರ್ ಒಂದು ಹೊಸ ಕಲರ್ ಆಡ್ ಮಾಡ್ತಿದ್ದಾರೆ ಈ ಒಂದು FE ಸೀರೀಸ್ಗೆ. ಮೊದಲೆಲ್ಲ FE ಸೀರೀಸ್ ಅಂತ ಅಂದ್ರೆ ಎಷ್ಟೊಂದು ಕಲರ್ಸ್ ಬರ್ತಿತ್ತು, ಅದ್ರ ಜೊತೆಗೆ ಇವಾಗ ಪರ್ಪಲ್ ಕಲರ್ ಕೂಡ ಆಡ್ ಮಾಡಿದ್ದಾರೆ. ಅಂಡ್ ಪರ್ಪಲ್ ನ ಜೊತೆಗೆ ಗ್ರೀನ್, ಬ್ಲಾಕ್, ವೈಟ್ ಅಂತೂ ಇದ್ದೇ ಇರುತ್ತೆ. ಇನ್ನು ಕ್ಯಾಮ್ರಾದಲ್ಲಿ ಏನಾದ್ರು ಚೇಂಜಸ್ ಮಾಡಿದಾರ ಅಂತ ನೋಡೋದಾದ್ರೆ, ಕ್ಯಾಮ್ರಾದಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ನಾವು ನೋಡ್ತಾ ಇಲ್ಲ. 50 ಮೆಗಾ ಪಿಕ್ಸೆಲ್ ನ ಪ್ರೈಮರಿ ಕ್ಯಾಮ್ರಾ ನಾವು ನೋಡ್ತಾ ಇದೀವಿ. ಹಾಗೇನೆ 8 ಮೆಗಾ ಪಿಕ್ಸೆಲ್ ನ ಒಂದು ಟೆಲಿಫೋಟೋ ಲೆನ್ಸ್ ನ ನೋಡ್ತಾ ಇದೀವಿ. 12 ಮೆಗಾ ಪಿಕ್ಸೆಲ್ ನ ಒಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ನಾವು ನೋಡ್ತಾ ಇದೀವಿ. ಸೇಮ್ ಇದು ಕೂಡ 8K 30 FPS ಅಲ್ಲಿ ರೆಕಾರ್ಡ್ ನ ಮಾಡುತ್ತೆ. ಅಂಡ್ S25 FE ಮತ್ತೆ S26 FE ಲಿ ಕ್ಯಾಮ್ರಾ ಹಾರ್ಡ್ವೇರ್ ಏನಿದೆ ಅದು ಸೇಮ್ ಇದೆ. ಬಟ್ ಏನಂತ ಅಂದ್ರೆ ಆಪ್ಟಿಮೈಸೇಷನ್ ಅಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ. S26 FE ಇವಾಗ S26 ಯಾವ ರೀತಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡುತ್ತೆ ಆ ಒಂದು ಆಪ್ಟಿಮೈಸೇಷನ್ ನ ತಗೊಂಡ್ ಬರುತ್ತೆ. ಸೊ ಒಂದ್ ಸ್ವಲ್ಪ ಕ್ಯಾಮ್ರಾದಲ್ಲಿ ಒಂದ್ ಚೂರ್ ಚೇಂಜಸ್ ನ ನೋಡಬಹುದು, ಬಟ್ ಮೇಜರ್ ಚೇಂಜಸ್ ಅಂತೂ ಇಲ್ವೇ ಇಲ್ಲ. ಅಂಡ್ ಫ್ರಂಟ್ ಕೂಡ ನಮಗೆ 12 ಮೆಗಾ ಪಿಕ್ಸೆಲ್ ನ ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಸಿಗ್ತಿದೆ. ಇನ್ನು ಡಿಸ್ಪ್ಲೇ ನೋಡೋದಾದ್ರೆ 6.7 ಇಂಚಸ್ ನ LTPU AMOLED ಡಿಸ್ಪ್ಲೇ ನಾವು ಇದರಲ್ಲಿ ನೋಡ್ತಾ ಇದೀವಿ. ಇದು 120 Hz ನ ಸಪೋರ್ಟ್ ಮಾಡುತ್ತೆ. ಹಾಗೆ 8GB RAM LPDDR5X RAM ಜೊತೆಗೆ UFS 4.1 ನ ನಾವು ನೋಡ್ತಾ ಇದೀವಿ. ಸೊ ಇದೊಂದು ಅಪ್ಗ್ರೇಡೇಷನ್ ಅಂತಾನೆ ಹೇಳ್ಬೋದು ಸ್ಟೋರೇಜ್ ವಿಚಾರದಲ್ಲಿ. ಇನ್ನು ಬ್ಯಾಟರಿ ನೋಡೋದಾದ್ರೆ 4900 mAh ನ ಒಂದು ಬ್ಯಾಟರಿ ಕೆಪಾಸಿಟಿ ನೋಡ್ತಾ ಇದೀವಿ. ಹಾಗೆ ಇದನ್ನ ಚಾರ್ಜ್ ಮಾಡೋದಕ್ಕೆ 45 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗ್ತಿದೆ. ಬಟ್ ಫಾಸ್ಟ್ ಚಾರ್ಜಿಂಗ್ ಏನಿದೆ ಅಡಾಪ್ಟರ್ ಅದು ನಮಗೆ ಮೊಬೈಲ್ ಬಾಕ್ಸ್ ಅಲ್ಲಿ ಸಿಗಲ್ಲ, ನಾವು ಅದನ್ನ ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. S25 FE ಮತ್ತೆ S26 FE ಲಿ ಸೇಮ್ ಬ್ಯಾಟರಿನ ನಾವು ನೋಡ್ತಾ ಇದೀವಿ. ಬಟ್ S26 FE ಏನಿದೆ ಅದರಲ್ಲಿ ಒಂದ್ ಸ್ವಲ್ಪ ಆಪ್ಟಿಮೈಸೇಷನ್ ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ Exynos 2500 ಚಿಪ್ಸೆಟ್ ನ ನೋಡ್ತಾ ಇದೀವಿ. ಇದು 3nm ನ ಒಂದು ಪ್ರೊಸೆಸರ್ ಆಗಿರುತ್ತೆ. ಸೊ ಪವರ್ ಕನ್ಸಂಪ್ಷನ್ ಏನಿರುತ್ತೆ ಅದನ್ನ ಕಮ್ಮಿ ಮಾಡುತ್ತೆ. ನಾವು S25 FE ಲಿ 4nm ನ ಒಂದು ಪ್ರೊಸೆಸರ್ ನ ನೋಡ್ತಿದ್ವಿ, ಅದೊಂದ್ ಸ್ವಲ್ಪ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಒಂದ್ ಸ್ವಲ್ಪ ಒಂದು ಅರ್ಧ ಗಂಟೆ ಜಾಸ್ತಿ ಈ ಒಂದು S26 FE ನಮಗೆ ಕೊಡುತ್ತೆ ಬ್ಯಾಟರಿ ಲೈಫ್ ಅಲ್ಲಿ. ಇನ್ನು One UI 9 ನಮಗೆ ಔಟ್ ಆಫ್ ದಿ ಬಾಕ್ಸ್ ಸಿಗುತ್ತೆ. ಹಾಗೆ Android 17 ಕೂಡ ಇದರಲ್ಲಿ ನಮಗೆ ಸಿಗುತ್ತೆ. ಅಂಡ್ 7 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ಸ್ ಮತ್ತೆ ಸೆಕ್ಯೂರಿಟಿ ಪ್ಯಾಚ್ ಲೆವೆಲ್ ಅಪ್ಡೇಟ್ಸ್ ನಮಗೆ ಈ ಒಂದು ಮೊಬೈಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ವೇರಿಯಂಟ್ಸ್ ಬಗ್ಗೆ ನೋಡೋದಾದ್ರೆ, ಮೊದಲೆಲ್ಲ 8GB 128GB ಇಂದ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಒಂದು ಮೊಬೈಲ್ 8GB 256GB ವೇರಿಯಂಟ್ ಇಂದ ಸ್ಟಾರ್ಟ್ ಆಗ್ತಿದೆ. ಸೊ 128GB ಮೊಬೈಲ್ ನಮಗೆ ಇದರಲ್ಲಿ ಸಿಗಲ್ಲ. 256GB ಮತ್ತೆ ಅದರ ಮೇಲ್ಗಡೆ ವೇರಿಯಂಟ್ಸ್ ಏನಿರುತ್ತೆ ಅದನ್ನ ನಾವು ತಗೋಬೇಕಾಗುತ್ತೆ. ಇನ್ನು ಮೇಜರ್ ಥಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ, 60,000 ರೂಪಾಯಿಗೆ S25 FE ಎಲ್ಲ ಲಾಂಚ್ ಆಗ್ತಿತ್ತು. ಬಟ್ ಈ ಒಂದು ಮೊಬೈಲ್ ಇವಾಗ 70,000 ಇಲ್ಲ 80,000 ಒಳಗಡೆ, ಆ ಒಂದು ಪ್ರೈಸ್ ರೇಟ್ ಒಳಗಡೆ ಲಾಂಚ್ ಆಗ್ತಿದೆ. ಸೊ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು. ಅಂಡ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಲಾಂಚ್ ಆಗಿರುವಂತಹ FE ಸೀರೀಸ್ ಮೊಬೈಲ್ ನ ಯಾರು ತಗೊಳ್ಳಲ್ಲ, ಎಲ್ಲ ನೆಕ್ಸ್ಟ್ ವರ್ಷ ದೀಪಾವಳಿಗೆ ವೆಯ್ಟ್ ಮಾಡ್ತಾರೆ. ಈಗ S25 FE ಯಾರು ತಗೊಂಡಿರಲಿಲ್ಲ, ಬಟ್ ಈ ವರ್ಷ ದೀಪಾವಳಿಗೆ ಆಫರ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ದೀಪಾವಳಿ ಆಫರ್ ಅಲ್ಲಿ S25 FE ಏನಿದೆ ಅದರ ಒಂದು ಪ್ರೈಸ್ ತುಂಬಾನೇ ಕಮ್ಮಿ ಆಗುತ್ತೆ. ಅವಾಗ ಒಂದು ಬೆಸ್ಟ್ ಡೀಲ್ ಅಲ್ಲಿ ನಾವು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಸೊ ನೀವು ಇವಾಗ ಏನಾದ್ರು ಅರ್ಜೆನ್ಸಿ ಇಲ್ಲ ಅಂತ ಅಂದ್ರೆ 1 year ವೆಯ್ಟ್ ಮಾಡಿ. ಸೊ ದೀಪಾವಳಿಗೆ ಒಳ್ಳೆ ಆಫರ್ ಬರುತ್ತೆ ಬಿಗ್ ಬಿಲಿಯನ್ ಡೇಸ್ ಅಲ್ಲೆಲ್ಲ. ಸೊ ಅವಾಗ ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಬಟ್ ಈ ಪರಿಸ್ಥಿತಿಲಿ ಏನ್ ಹೇಳ್ತಾ ಇದೀನಿ ಅಂತ ಅಂದ್ರೆ, S25 FE ಪ್ರೈಸು ಕೂಡ ತುಂಬಾನೇ ಕಮ್ಮಿ ಆಗಲ್ಲ ಅಂತ ನನ್ಗೆ ಅನಿಸ್ತಿದೆ. ಯಾಕೆ ಅಂತಂದ್ರೆ ಇವಾಗ ಪ್ರೈಸ್ ಹೈಕ್ ತುಂಬಾ ಆಗಿರೋದ್ರಿಂದ ಮೊಬೈಲ್ ಪ್ರೈಸ್ ಈಗ ಆಲ್ರೆಡಿ ಜಾಸ್ತಿ ಆಗಿದೆ. ಏನು ನಾರ್ಮಲ್ ಆಗಿ ಸೇಲ್ ಆಗ್ತಿತ್ತು ಅದಕ್ಕಿಂತ ತುಂಬಾ ಹೆಚ್ಚು ಪ್ರೈಸ್ ಅಲ್ಲಿ ಇವಾಗ ಸೇಲ್ ಆಗ್ತಿದೆ.
ಸೊ ಡಿಸ್ಕೌಂಟ್ ಮಾಡಿದ್ರು ಅಷ್ಟೊಂದೇನು ಮೇಜರ್ ಡಿಸ್ಕೌಂಟ್ ಆಗಿರಲ್ಲ ಅಂತ ನನ್ಗನ್ಸುತ್ತೆ. ನೋಡೋಣ ಈ ಇಯರ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಎಷ್ಟು ಆಫರ್ ನ ಕೊಡ್ತಾರೆ ಈ ಒಂದು FE ಸೀರೀಸ್ ಮೇಲೆ ಅಂತ. ಸೊ ಇದಾಗಿತ್ತು ಸ್ಯಾಮ್ಸಂಗ್ S26 FE ನ ಬಗ್ಗೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.